ಮಹೋನ್ನತನೂ ಪರಿಶುದ್ಧನೂ ಮಹಾಭಯಂಕರನೂ ಆಗಿರುವ ತಂದೆಯಾದ ದೇವರಿಗೆ, ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸಿದ ಆತನ ಕೊನೆಯ ವಾರದಲ್ಲಿ ಕಂಡುಬರುವ ಕೆಲವು ವಸ್ತ್ರಗಳ ಕುರಿತು ಸತ್ಯವೇದದಲ್ಲಿ ಉಲ್ಲೇಖಿಸಿರುವುದನ್ನು ಧ್ಯಾನ ಮಾಡುತ್ತಾ ಇಲ್ಲಿವರೆಗೂ 4 ವಸ್ತ್ರಗಳ ಕುರಿತು ಧ್ಯಾನ ಮಾಡುತ್ತಾ ಬಂದಿರುತ್ತೇವೆ. ಈ ದಿನ 5ನೇ ವಸ್ತ್ರದ ಕುರಿತು ಧ್ಯಾನ ಮಾಡುತ್ತಾ ಅದರ ಆತ್ಮಿಕ ಸತ್ಯಾಂಶಗಳನ್ನು ತಿಳಿದುಕೊಳ್ಳೋಣ. ಈ ದಿನ ಓದಿರುವಂತಹ ವಾಕ್ಯ ಭಾಗ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 51ನೇ ವಚನದಲ್ಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಪ್ರಾಣ ಬಿಟ್ಟಾಗ ಅಗೋ, ದೇವಾಲಯದ ತೆರೆಯು ಮೇಲಿನಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ. ಪ್ರಿಯರೇ, ಯಾವುದು ಈ ತೆರೆ? ಈ ತೆರೆ ಯಾಕೆ ದೇವಾಲಯದಲ್ಲಿ ಹಾಕಲಾಗಿತ್ತು ಮತ್ತು ಯಾಕೆ ಈ ತೆರೆ ಹರಿದು 2 ಭಾಗವಾಯಿತು ಮತ್ತು ಈ ತೆರೆಯನ್ನು ಹರಿದವರು ಯಾರು ಎಂಬುದನ್ನು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಮೊದಲನೇದಾಗಿ, ದೇವರ ಅಪ್ಪಣೆಯಂತೆ ಮೋಶೆ ನಿರ್ಮಿಸಿದ ದೇವದರ್ಶನದ ಗುಡಾರದಲ್ಲಿಯೂ ಹಾಗೂ ಸೊಲೊಮೋನನು ನಿರ್ಮಿಸಿದ ದೇವಾಲಯದಲ್ಲಿಯೂ 3 ಭಾಗಗಳಿರುವುದನ್ನು ಸತ್ಯವೇದದಲ್ಲಿ ಕಾಣುವಂಥವರಾಗಿದ್ದೇವೆ. ಮೊದಲನೇ ಭಾಗ ಅಂಗಳ. ಇಲ್ಲಿ ಸಾಮಾನ್ಯ ಇಸ್ರಾಯೇಲರು ತಮ್ಮ ಪಾಪ ಪರಿಹಾರಕ್ಕಾಗಿ ಯಜ್ಞಗಳನ್ನು ಸಮರ್ಪಿಸುವುದಕ್ಕೋಸ್ಕರ ಸೇರಿ ಬರುತ್ತಿದ್ದರು. ಎರಡನೇ ಭಾಗ ಪರಿಶುದ್ಧ ಸ್ಥಳ. ಇಲ್ಲಿ ಯಾಜಕರು ಮಾತ್ರ ದೇವರ ಸನ್ನಿಧಿಯಲ್ಲಿ ಪ್ರತಿದಿನ ಸೇವೆ ಸಲ್ಲಿಸುತ್ತಿದ್ದರು. ಇನ್ನು 3ನೇ ಭಾಗ ಅತಿ ಪರಿಶುದ್ಧ ಸ್ಥಳ. ಇಲ್ಲಿ ಮಹಾಯಾಜಕನು ಮಾತ್ರ ವರ್ಷಕ್ಕೆ 1 ಸಾರಿ ಯಜ್ಞದ ಪಶುವಿನ ರಕ್ತದೊಡನೆ ಪ್ರವೇಶಿಸುತ್ತಿದ್ದನು. ಮಹಾಯಾಜಕನ ಹೊರತಾಗಿ ಬೇರೆ ಯಾರಾದರೂ ಪ್ರವೇಶಿಸುವುದಾದರೆ ಅವರು ಮರಣಕ್ಕೊಳಗಾಗುತ್ತಿದ್ದರು. ಆದುದರಿಂದ ಯಾರೂ ಈ ಅತಿ ಪರಿಶುದ್ಧ ಸ್ಥಳದಲ್ಲಿ ಪ್ರವೇಶಿಸದಂತೆ ಪರಿಶುದ್ಧ ಸ್ಥಳಕ್ಕೂ ಅತಿ ಪರಿಶುದ್ಧ ಸ್ಥಳಕ್ಕೂ ಮಧ್ಯದಲ್ಲಿ ಈ ತೆರೆಯು ಹಾಕಲ್ಪಟ್ಟಿತ್ತು. ದೇವಾಲಯದಲ್ಲಿ ಈ ತೆರೆಯನ್ನು ಹಾಕುವುದಕ್ಕಾಗಿ ದೇವರು ತಾನೇ ಆಜ್ಞಾಪಿಸಿದ್ದನು. ಪಾಪಿಯಾದ ಮಾನವರು ಈ ತೆರೆಯನ್ನು ದಾಟಿ ದೇವರ ಬಳಿಗೆ ಬಾರದಂತೆ ಈ ತೆರೆ ಅಡ್ಡಿಪಡಿಸುತ್ತಿತ್ತು. ಚರಿತ್ರೆಕಾರರು ಹೇಳುವ ಪ್ರಕಾರ ಈ ತೆರೆಯು ಸುಮಾರು 4 ಅಂಗಲದಷ್ಟು ದಪ್ಪವಾಗಿತ್ತು. ಯಾವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮರಣಿಸಿದನೋ ಆಗ ಈ ದೇವಾಲಯದ ತೆರೆ ಮೇಲಿನಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಗಮನಿಸುತ್ತೇವೆ. ಹಾಗಾದರೆ ಈ ತೆರೆಯನ್ನು ಹರಿದವರು ಯಾರು? ಮನುಷ್ಯನು ಈ ತೆರೆಯನ್ನು ಹರಿಯಲಿಲ್ಲ, ಬದಲಾಗಿ ದೇವರೇ ಈ ತೆರೆಯನ್ನು ಹರಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸುವಂತವರಾಗಿದ್ದೇವೆ. ಈ ತೆರೆ ಮೇಲಿನಿಂದ ಕೆಳಗಿನವರೆಗೂ ಹರಿದು ಹೋಯಿತು ಎಂಬುದಾಗಿ ಹೇಳುವಾಗ ಸ್ವತಃ ದೇವರು ತಾನೇ ಈ ತೆರೆಯನ್ನು ಹರಿದು ಹಾಕಿದನು. ಯಾಕಂದರೆ 4 ಅಂಗಲ ದಪ್ಪವಿರುವಂಥ ತೆರೆಯನ್ನ ಹರಿಯುವುದಕ್ಕೆ ಮನುಷ್ಯನಿಂದ ಅಸಾಧ್ಯ. ಇನ್ನು ಈ ದೇವಾಲಯದ ತೆರೆ ಹರಿದು 2 ಭಾಗವಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಗಮನಿಸುತ್ತೇವೆ. ಇದರಲ್ಲಿ 1 ಭಾಗ ಧರ್ಮಶಾಸ್ತ್ರವನ್ನು ಸೂಚಿಸಿದರೆ ಇನ್ನೊಂದು ಭಾಗ ಕೃಪೆಯನ್ನು ಸೂಚಿಸುವಂತದಾಗಿದೆ. ಪಾಪಿಯಾದ ಮಾನವರನ್ನು ದೇವರ ಬಳಿಗೆ ಬರುವುದಕ್ಕೆ ಧರ್ಮಶಾಸ್ತ್ರ ಅಡ್ಡಿಪಡಿಸುತ್ತಿತ್ತು. ಆದರೆ ಕರ್ತನಾದ ಯೇಸು ಕ್ರಿಸ್ತನಿಂದ ಉಂಟಾದ ಕೃಪೆಯು ಪಾಪಿಯಾದ ಮಾನವರನ್ನು ದೇವರ ಬಳಿಗೆ ಬರುವುದಕ್ಕೆ ಸಹಾಯ ಮಾಡುವಂತದ್ದಾಗಿದೆ. ಇನ್ನು ಎರಡನೇದಾಗಿ 1 ಭಾಗ ಹಳೆ ಒಡಂಬಡಿಕೆಯನ್ನು ಸೂಚಿಸಿದರೆ ಇನ್ನೊಂದು ಭಾಗ ಹೊಸ ಒಡಂಬಡಿಕೆಯನ್ನ ಸೂಚಿಸುವಂತದಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ಹೋತ ಹೋರಿಗಳ ರಕ್ತದ ಮೂಲಕ ಇಸ್ರಾಯೇಲರೊಂದಿಗೆ ಒಡಂಬಡಿಕೆ ಮಾಡಿಕೊಂಡನು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಹೋತ ಹೋರಿಗಳ ರಕ್ತದಿಂದಲ್ಲದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಇಡೀ ಲೋಕದ ಮಾನವರೊಂದಿಗೆ ಆತನು ಒಡಂಬಡಿಕೆಯನ್ನು ಮಾಡಿಕೊಂಡನು. ಈ ಮೂಲಕವಾಗಿ ಹಳೆ ಒಡಂಬಡಿಕೆಗೆ ವಿದಾಯ ಹೇಳಿ ಹೊಸ ಒಡಂಬಡಿಕೆಯನ್ನು ಪ್ರಾರಂಭಿಸಿರುವಂಥದ್ದು ಈ 2ನೇ ಭಾಗ ನಮಗೆ ಕಲಿಸಿಕೊಡುವಂಥದ್ದಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 11 ಮತ್ತು 12ನೇ ವಚನಗಳಲ್ಲಿ ಗಮನಿಸುವುದಾದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂಥ, ಅಂದರೆ ಸೃಷ್ಟಿಗೆ ಸಂಬಂಧ ಪಡದಂಥ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗುಡಾರದಲ್ಲಿ, ಅಂದರೆ ಪರಲೋಕದ ದೇವಾಲಯದಲ್ಲಿ ಸೇವೆ ಮಾಡುವವನಾಗಿ ಹೋತ ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ
ತನ್ನ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು ಎಂಬುದಾಗಿ ತಿಳಿಸಲಾಗಿದೆ. ಆದುದರಿಂದ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುವವರಾದ ನಾವು ಆತನು ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಸಾಧ್ಯವಾಯಿತು. ಹೀಗೆ ಪಾಪ ಮಾಡಿದಂಥ ಮಾನವನನ್ನು ಈ ದೇವಾಲಯದ ತೆರೆ ದೇವರ ಬಳಿಗೆ ಬರುವುದಕ್ಕೆ ಅಡ್ಡಿಯನ್ನುಂಟು ಮಾಡುತ್ತಿತ್ತು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಮರ್ಪಿಸಿದ ಯಜ್ಞವು ನಮಗೆ ದೇವರ ಬಳಿಗೆ ಬರುವುದಕ್ಕೆ ಅಡ್ಡಿಪಡಿಸಿದ್ದ ಈ ತೆರೆಯನ್ನು ತೆಗೆದುಹಾಕಿ ನಾವು ದೇವರ ಬಳಿಗೆ ಬರುವುದಕ್ಕೆ, ಆತನ ಅನ್ಯೋನ್ಯತೆಯಲ್ಲಿ ಜೀವಿಸುವುದಕ್ಕೆ ಆತನ ಕೃಪೆ ನಮಗೆ ಸಹಾಯ ಮಾಡಿತು. ಹೌದು ನನ್ನ ಪ್ರಿಯ ಆತ್ಮೀಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸುರಿಸಿರುವಂತ ರಕ್ತ ನಮ್ಮನ್ನ ದೇವರಿಗೆ ಸಮೀಪಸ್ಥರನ್ನಾಗಿ ಮಾಡಿದೆ, ನಮ್ಮನ್ನ ದೇವರ ಮಕ್ಕಳನ್ನಾಗಿ ಮಾಡಿದೆ, ನಮ್ಮನ್ನ ಶುದ್ಧೀಕರಿಸಿದೆ, ನಮ್ಮನ್ನ ಪರಲೋಕದ ಸಂಸ್ಥಾನದವರನ್ನಾಗಿ, ಆತನ ರಾಯಭಾರಿಗಳನ್ನಾಗಿ, ರಾಜವಂಶಸ್ಥರಾದಂಥ ಯಾಜಕರನ್ನಾಗಿ ನಮ್ಮನ್ನ ಮಾರ್ಪಡಿಸುವಂತದ್ದಾಗಿದೆ. ಎಂಥ ಅದ್ಭುತವಾದಂಥ ಸಂಗತಿಯಲ್ಲವೇ? ಹೌದು, ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಮ್ಮ ಒಡೆಯನೇ, ನಮ್ಮ ನಿರ್ಮಾಣಿಕನೇ, ನಮ್ಮ ಸೃಷ್ಟಿಕರ್ತನೇ, ಈ ಸುಂದರವಾದಂಥ ಹೊಸ ದಿನಕ್ಕಾಗಿ ನಾವು ನಿಮ್ಮನ್ನ ಸ್ತುತಿಸಿ ಕೊಂಡಾಡುತ್ತೇವೆ, ನಿಮ್ಮನ್ನು ಆರಾಧಿಸುತ್ತೇವೆ. ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಯೋಗ್ಯವಾದಂಥ ಘನತೆಯನ್ನು ಸಲ್ಲಿಸುತ್ತೇವೆ. ಪಾಪ ಅಪರಾಧಗಳ ದೆಸೆಯಿಂದ ನಿನ್ನೆದು ದೂರವಾಗಿದ್ದಂಥ ಮಾನವರಾದಂಥ ನಮ್ಮನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ಮತ್ತೆ ನಿನಗೆ ಸಮೀಪಸ್ಥರಾಗುವಂತೆ, ನಿನ್ನ ಸಮಕ್ಷಮದಲ್ಲಿ ಪ್ರವೇಶಿಸುವಂತೆ ನೀನು ಕೊಟ್ಟಂತ ಈ ಶ್ರೇಷ್ಠವಾದ ಅವಕಾಶಕ್ಕಾಗಿ ನಾವು ನಿಮ್ಮನ್ನು ವಂದಿಸುವಂತವರಾಗಿದ್ದೇವೆ. ಕರ್ತನೆ, ನಿತ್ಯವೂ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವಂತ ಯಾಜಕ ಸಮೂಹವನ್ನಾಗಿ ನಮ್ಮನ್ನು ಮಾರ್ಪಡಿಸಿದ್ದಿ, ಅದಕ್ಕಾಗಿ ನಿಮ್ಮನ್ನು ವಂದಿಸುವಂತವರಾಗಿದ್ದೇವೆ. ಮತ್ತೊಮ್ಮೆ ಸ್ವಾಮಿ, ಈ ದಿನದ ನಮ್ಮೆಲ್ಲ ಸೇವಾ ಕಾರ್ಯಗಳನ್ನ, ನಮ್ಮ ಸೇವಾ ಪ್ರಯಾಣಗಳನ್ನ, ನಮ್ಮ ಉದ್ದೇಶ ಆಲೋಚನೆಗಳನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನಿನ್ನ ಮಹಿಮೆಗೆ ತಕ್ಕ ಹಾಗೆ ಈ ದಿನವೆಲ್ಲ ನಮ್ಮನ್ನ ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೋ ಎಂಬುದಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ. ವಿಶೇಷವಾಗಿ ನಮ್ಮ ಸೇವೆಯನ್ನು ಪ್ರೀತಿಸಿ ಪ್ರೋತ್ಸಾಹಿಸುತ್ತಿರುವಂತ ಎಲ್ಲ ನಮ್ಮ ದಾನಿಗಳನ್ನ, ಅವರ ವೈಯಕ್ತಿಕ ಜೀವಿತಗಳನ್ನ, ಅವರ ಕುಟುಂಬಗಳನ್ನ, ಅವರ ಉದ್ಯೋಗ ವ್ಯವಹಾರಗಳನ್ನ ಮತ್ತು ಅವರ ಮಕ್ಕಳು, ಅವರ ಭವಿಷ್ಯತ್ತಿನ ದಿನಗಳನ್ನ ಆಶೀರ್ವಾದ ಮಾಡು ಎಂಬುದಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಕರ್ತನೆ, ಈ ದಿನ ಜನ್ಮದಿನವನ್ನು ಕಂಡಂತ ಪ್ರಿಯರನ್ನ ಆಶೀರ್ವಾದ ಮಾಡು. ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ತಿರುವಂತ ಪ್ರಿಯರನ್ನ ಆಶೀರ್ವಾದ ಮಾಡು. ಈ ಹೊಸ ವರ್ಷ ಅವರ ಬಾಳಿನಲ್ಲಿ ಹೊಸ ಆಶೀರ್ವಾದಗಳನ್ನ ಹೊತ್ತು ತರಲಿ. SLC ಪರೀಕ್ಷೆಗಳನ್ನು ಬರೆಯುತ್ತಿರುವಂತ ಮಕ್ಕಳನ್ನ ಮತ್ತೊಮ್ಮೆ ನಿನ್ನ ಸನ್ನಿಧಿಯಲ್ಲಿ ನಾವು ನೆನಪಿಗೆ ತಂದುಕೊಳ್ತೇವೆ. ಪ್ರಿಯ ಮಕ್ಕಳಿಗೆ ಬೇಕಾದಂತ ನಿನ್ನ ಕೃಪಾ ಸಹಾಯವನ್ನ ಅನುಗ್ರಹ ಮಾಡು. ಕಾಂಪಿಟೇಟಿವ್ ಪರೀಕ್ಷೆಗಾಗಿ ಸಿದ್ಧಗೊಳ್ಳುತ್ತಿರುವಂತ ಎಲ್ಲ ಮಕ್ಕಳನ್ನು ಕೂಡ ನಿನ್ನ ಸನ್ನಿಧಿಯಲ್ಲಿ ನೆನಪಿಗೆ ತಂದುಕೊಳ್ಳುತ್ತೇವೆ. ಅವರಿಗೆ ಬೇಕಾದಂತ ಸಹಾಯವನ್ನ ನೀನು ತಾನೇ ಅನುಗ್ರಹ ಮಾಡು. ಹೀಗೆ ಕರ್ತನೆ, ನಮ್ಮ ಸೇವಾದಾನಿಗಳು, ಅವರ ಕುಟುಂಬ, ಅವರ ಮಕ್ಕಳು, ಅವರ ಜೀವಿತದ ಎಲ್ಲ ಸ್ಥಿತಿಗತಿಗಳು ಆಶೀರ್ವಾದ ಹೊಂದಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.